ನಮಸ್ಕಾರ. ನೀವು ಬಹಳಷ್ಟು ಸಲ ರಾಶಿ ಭವಿಷ್ಯವನ್ನು ಜ್ಯೋತಿಷವನ್ನು ಕೇಳಿರ್ತೀರ, ಬಟ್ ಅದು ನಿಜ ಆಗಿರೋದಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿದೆ. ಯಾಕೆಂದ್ರೆ ನಿಜವಾದ ಜ್ಯೋತಿಷ ಅಂತಂದ್ರೆ ನ್ಯೂಮರಾಲಜಿ ಅಲ್ಲ. ನ್ಯೂಮರಾಲಜಿಯಲ್ಲಿ ಎಲ್ಲಾ ಡೇಟ್ಗಳಲ್ಲೂ ಸಕ್ಸಸ್ಫುಲ್ ವ್ಯಕ್ತಿಗಳು ಹುಟ್ಟಿದ್ದಾರೆ. ಎಲ್ಲಾ ಡೇಟ್ಗಳು ಹುಟ್ಟಿದವರು ಸಮಸ್ಯೆಗಳಾಗುತ್ತೆ. ಒಂದೇ ಡೇಟ್ ಅಲ್ಲಿ ಬಹಳಷ್ಟು ಜನ ಹುಟ್ಟಿರ್ತಾರೆ. ಅದೇ ತರ ವಾಸ್ತು ಪ್ರಕಾರ ನೀವು ಹೋದ್ರೆ ಒಂದೇ ಮನೆಯಲ್ಲಿ ಎರಡ್ ಮೂರು ಕುಟುಂಬಗಳಿರುತ್ತೆ. ಒಂದೊಂದು ಕುಟುಂಬ ಚೆನ್ನಾಗಿರುತ್ತೆ, ಒಂದ್ ಕುಟುಂಬ ಚೆನ್ನಾಗಿರಲ್ಲ. ಟ್ಯಾರೋಟ್ ಕಾರ್ಡಿಗೆ ಹೋಗಿ ಬೇರೆ ಬೇರೆ ತರದ್ದು ಹೋಗಿ, ಈಗ ಒಂದು ಹರಳನ್ನ ಹಾಕೊಂಡ ತಕ್ಷಣ ನೀವು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಕ್ಕಾಗಲ್ಲ. ಯಾವ್ದೋ ಒಂದು ಹರಳು ಹಾಕೊಳ್ಳೋದು, ಯಾವ್ದೋ ಒಂದು ವಸ್ತುವನ್ನ ಮನೇಲಿ ಇಟ್ಕೊಳ್ಳೋದು, ಕಲರ್ ಕಲರ್ ವಸ್ತುಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಕೆಲವರು. ಸೊ ಇದು ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಸ್ಟೋನ್ಸ್ ಬಗ್ಗೆ ಇಲ್ಲ, ನ್ಯೂಮರಾಲಜಿ ಬಗ್ಗೆ ಇಲ್ಲ, ದೊಡ್ಡ ದೊಡ್ಡ ಪೂಜೆಗಳು, ಕಾಸ್ಟ್ಲಿ ಪೂಜೆಗಳ ಬಗ್ಗೆ, ಜನಗಳು ಕೊಡ್ತಿರುವಂತ ಎಂತೆಂಥದೋ ಮಾಲೆಗಳು, ಎಂತೆಂಥದೋ ವಸ್ತುಗಳು, ಕಲರ್ ಕಲರ್ ಅವರೇ ತಯಾರು ಮಾಡಿರುವಂತದ್ದು ಏನೇನೋ ಒಂದು ವಸ್ತುಗಳು ಯಾವುದು ಕೂಡ ಇಲ್ಲ. ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಹೇಳುವಂತದ್ದು ಏನಂದ್ರೆ, ಪರಾಶರ ಮಹರ್ಷಿಗಳು ಕರ್ಮಕ್ಕೆ ಅನುಸಾರವಾಗಿ ನಾವು ನಮ್ಮ ಫಲವನ್ನ ಪಡಿತೀವಿ ಅಂತೇಳಿ. ಸೊ ಅದರಲ್ಲಿ ಬದಲಾವಣೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಕಷ್ಟ, ಬಹಳ ಕಷ್ಟ. ಅದಕ್ಕೆ ಅವ್ರು ಹೇಳಿರುವಂತದ್ದು ಮಂತ್ರ ಜಪಗಳು, ದಾನಗಳು ಮಾತ್ರ. ಸೊ ಮಂತ್ರ ಜಪಗಳು ಅಂದ್ರೆ ಯಾವ ಗ್ರಹದಿಂದ ಸಮಸ್ಯೆ ಆಗ್ತಿದೆ ಆ ಗ್ರಹಕ್ಕೆ ಮಂತ್ರ ಜಪಗಳು, ದಾನಗಳು ಆ ಗ್ರಹಗಳಿಗೆ ಸಂಬಂಧಪಟ್ಟಂತೆ. ಕಾರ್ಮಿಕ್ ರೆಮಿಡಿ ಅಂತಾರೆ. ಈಗ ಶನಿಯ ಪ್ರಭಾವ ನೀವು ಜಾತಕದಲ್ಲಿ ಅತಿ ಹೆಚ್ಚಾಗಿದ್ದು ನಿಮ್ಗೆ ಸಮಸ್ಯೆ ಆಗ್ತಿದ್ದಾಗ ಶನಿ ರೆಪ್ರೆಸೆಂಟ್ ಮಾಡುವಂತಹ ವಯಸ್ಸಾದವರಿಗೆ ಸಹಾಯ ಮಾಡುವುದು, ವೃದ್ಧಾಶ್ರಮಗಳಿಗೆ ಸಹಾಯ ಮಾಡುವುದು, ಈ ತರ ಇದೇ ಹೊರತು ಇವೆಲ್ಲ ಜ್ಯೋತಿಷ್ಯ ಅಲ್ಲ. ಹಾಗಾಗಿ ನಿಜವಾದ ಜ್ಯೋತಿಷ್ಯ ಏನಂತ ಜನಗಳು ತಿಳ್ಕೋಬೇಕು. ಮತ್ತೆ ಜ್ಯೋತಿಷರು ಹೇಳಿದಂಥದ್ದು ಯಾಕೆ ಸುಮಾರು ಸಲ ನಿಜ ಆಗಲ್ಲ ಅಂದ್ರೆ, ಒಂದು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಸರಿ ಇರಲ್ಲ. ಎರಡನೇದು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮು ಸರಿ ಇಲ್ಲ ಅಂದ್ರೆ ಅವ್ರಿಗೆ ಹೇಗ್ ಭವಿಷ್ಯ ಹೇಳ್ಬೇಕು ಅಂತ ತುಂಬಾ ಜ್ಯೋತಿಷರಿಗೆ ಗೊತ್ತಿಲ್ಲ. ನಾನು ಅನುಸರಿಸೋ ಪದ್ಧತಿ ಏನಂದ್ರೆ, ನಿಮ್ಮ ಜಾತಕದಲ್ಲಿ ಮತ್ತೆ ನಿಮ್ಮ ಹಸ್ತದಲ್ಲಿ ಇರುವಂತಹ ಲಕ್ಷಣಗಳನ್ನ ಎರಡನ್ನೂ ಕೂಡ ನಾನು ಗಮನಿಸಿ ಅನ್ವಯಿಸಿ ಹೇಳ್ತೀನಿ. ಯಾಕೆಂತಂದ್ರೆ ನಾಡಿ ಜ್ಯೋತಿಷದಲ್ಲಿ ಹಸ್ತದಲ್ಲಿರುವಂತ ಲೈನ್ಸ್ ಒಬ್ರಿಗಿದ್ದಂಗೆ ಇನ್ನೊಬ್ರಿಗೆ ಇರಲ್ಲ. ಅದನ್ನು ಗಮನಿಸಿ ಜಾತಕವನ್ನ ಮ್ಯಾಚ್ ಮಾಡಿದಾಗ ಬರ್ತ್ ಟೈಮ್ ಸರಿ ಇಲ್ಲ ಅಂದ್ರೂ ಕೂಡ ನಾವು ಪ್ರೆಡಿಕ್ಷನ್ಸ್ ನ ಕೊಡ್ಬೋದು, ಬಹಳ ಈಸಿಯಾಗಿ ಹೇಳ್ಬೋದು. ಇದು ಜ್ಯೋತಿಷ್ಯ ಆಗುತ್ತೆ. ಅದು ಬಿಟ್ಟು ನೀವು ಬರೀ ರಾಶಿ ಮೇಲೆನೆ ಎಲ್ಲ ಹೇಳ್ಬಿಡ್ತಾರೆ, ಎಲ್ಲಾನು ಕೂಡ ಜಮ್ ಸ್ಟೋನ್ಸ್ ಹಾಕೊಳ್ಳಿ ಅಂತ ಹೇಳ್ಬಿಡ್ತಾರೆ, ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಒಂದೇ ಹೆಸರಲ್ಲಿ ಸಕ್ಸಸ್ಫುಲ್ ಆದವರು, ಫೇಲ್ಯೂರ್ ಆದವರು ತುಂಬಾ ಜನ ಇದ್ದಾರೆ. ಸೊ ಇದು ನಿಜವಾದ ಜ್ಯೋತಿಷ್ಯ. ಹಸ್ತ ಸಾಮುದ್ರಿಕೆಯನ್ನ, ರೇಖೆಗಳನ್ನ, ಜಾತಕವನ್ನ ಮ್ಯಾಚ್ ಮಾಡೋದೇ ನಿಜವಾದ ಪದ್ಧತಿ. ಸೊ ಇದು ನಮ್ಮ ಋಷಿಗಳ ಕಾಲದಿಂದಲೂ ಇದೆ. ಸೊ ಆ ರೀತಿ ನಿಮ್ಮ ಜಾತಕವನ್ನು ತೋರಿಸೋದಕ್ಕೆ ಭೈರವಿ ಆಸ್ಟ್ರೋದಲ್ಲಿ ಸಂಪರ್ಕವನ್ನು ಮಾಡಬಹುದು. ಕುಂಭ ರಾಶಿ 2026 ಜೂನ್ 7ನೇ ತಾರೀಕಿನ ನಂತರದಲ್ಲಿ ಈ ವಾರ ಫಲದಲ್ಲಿ ಈ ಒಂದು ಕುಂಭ ರಾಶಿಯಲ್ಲಿ ಜನಿಸಿದಂತವ್ರು ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನಾವು ನೋಡೋದಾದ್ರೆ, ರಾಶಿಯಲ್ಲಿರುವಂತಹ ರಾಹು, ಸಪ್ತಮದಲ್ಲಿರುವಂತಹ ಕೇತು. ರಾಹು ಗ್ರಹ ಯೂಶುವಲ್ ಆಗಿ ನಿಮಗೆ ವಿಚಿತ್ರವಾಗಿರುವ ಅನುಮಾನ ಸ್ವಭಾವನ ಕೊಡಬಹುದು ನಿಮ್ ಲೈಫ್ ಪಾರ್ಟ್ನರ್ ಮೇಲೆ. ಒಬ್ಬರು ಮೊನ್ನೆ ರೀಸೆಂಟ್ ಆಗಿ ನನ್ನ ಕ್ಲೈಂಟ್ ಅವರು ಫೋನ್ ಮಾಡಿದ್ವಿ, ವಿಪರೀತ ಅನುಮಾನ ಸ್ವಭಾವ ಅವ್ರಿಗೆ. ಅವ್ರ ಅನುಮಾನಗಳಿಗೆ ಯಾವುದೇ ಸಾಕ್ಷಿ ಇಲ್ಲ, ಆದ್ರೂ ಕೂಡ ಅನುಮಾನ ಪಡ್ತಾನೆ ಇರ್ತಾರೆ. ಬಟ್ ಅವ್ರ ಲೈಫ್ ಪಾರ್ಟ್ನರ್ ಸರಿಯಾಗೇ ಇದ್ದಾರೆ, ಅವ್ರು ತಪ್ಪು ಮಾಡಿಲ್ಲ ಪಾಪ. ಈ ರೀತಿಯಾಗಿ ವಿಚಿತ್ರವಾಗಿರುವಂತಹ ಥಾಟ್ಸ್, ಭಯ, ಇದು ಇನ್ಸೆಕ್ಯೂರಿಟಿಯಿಂದ ಬರುತ್ತೆ ಲೈಫ್ ಪಾರ್ಟ್ನರ್ ಬಗ್ಗೆ. ಒಬ್ಬ ವ್ಯಕ್ತಿ ಹೆಂಗ್ ಬೇಕಾದ್ರೂ ನಮಗೆ ಮೋಸ ಮಾಡೋ ಸಾಧ್ಯತೆ ಇದ್ದೇ ಇರುತ್ತೆ. ಸೊ ಹಂಗಂತೇಳಿ ನಾವೆಲ್ಲದನ್ನು ಕಂಡಿಡಿಯಕ್ಕಾಗಲ್ಲ. ಮೋಸ ಮಾಡಿದಾಗ ಅದನ್ನ ಮೋಸ ಮಾಡ್ಬಿಡ್ತಾರೇನೋ ಅನ್ನೋ ಒಂದು ಭಯದಲ್ಲಿ ಜೀವನ ಪೂರ್ತಿ ಕಳೆಯೋದು ತಪ್ಪಾಗತ್ತೆ. ಮಾಡ್ಬೇಕು ಅಂದ್ರೆ ಯಾವಾಗ ಮಾಡೇ ಮಾಡ್ತಾರೆ, ಯಾರು ತಪ್ಸಕ್ಕಾಗಲ್ಲ. ಆಂಗ್ಸೈಟಿಗೆ ಇವೆಲ್ಲ ಕಾರಣಗಳು ಇರುತ್ತೆ. ಮತ್ತೆ ಕೆಲವರು ಆಂಗ್ಸೈಟಿ ಇಶ್ಯೂಸ್ ತಮ್ಮೆತ ಹುಡ್ತಾರೆ. ಅದನ್ನ ನೋಡ್ಕೋಬೇಕು. ಈ ತರದ ಅತಿಯಾಗಿರುವಂತಹ ಅನುಮಾನ ಸ್ವಭಾವ, ಭಯ, ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಇನ್ಕಮ್ ಬಗ್ಗೆ ಕ್ರಿಯೇಟ್ ಆಗ್ಬೋದು ಕುಂಭ ರಾಶಿಯಲ್ಲಿ ಹುಟ್ಟಿದಂತವರಿಗೆ. ಇದು ವೈವಾಹಿಕ ಜೀವನದ ಮೇಲೆ ಪರಿಣಾಮ ಬೀರಬಹುದು. ನಿಮ್ಮ ಲೈಫ್ ಪಾರ್ಟ್ನರ್ಗೆ ಅದನ್ನ ಸಹಿಸ್ಕೊಳ್ಳೋದು ಕಷ್ಟ ಆಗ್ಬೋದು. ಇವ್ರು ಯಾಕೆ ಎಲ್ಲದಕ್ಕೂ ಅನುಮಾನ ಪಡ್ತಾರಲ್ಲ, ಎಲ್ಲಾ ಟೈಮಲ್ಲಿ ನನ್ನ ಮೇಲೆ ಡೌಟ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಅನಿಸ್ದಾಗ ಸಂಬಂಧ ಉಳಿಯಲ್ಲ. ಇದ್ರ ಕಡೆ ಜಾಗ್ರತೆಯಿಂದಾಗಿರಿ. ಇಂಥ ಸಮಸ್ಯೆಗಳು ಬಂದಾಗ ಮಾತಾಡಿ ಬಗೆಹರಿಸ್ಕೊಳ್ಳಿ. ರಾಶಿಯಾಧಿಪತಿ 2ನೇ ಮನೆ ಇರೋದ್ರಿಂದ, ಅಟ್ ದ ಸೇಮ್ ಟೈಮ್ ಅವರು 12ನೇ ಮನೆ ಅಧಿಪತಿ ನಷ್ಟಕ್ಕೆ ಕಾರಣನಾಗಿರೋದ್ರಿಂದ ಬಿಸ್ನೆಸ್ ಗಳಲ್ಲಿ ನಷ್ಟ ಆಗೋ ಸಾಧ್ಯತೆ, ಯಾರು ಹಣ ಕೊಟ್ಟಿರ್ತೀರ ಅದು ವಾಪಸ್ ಬರಲ್ಲ, ಈ ತರ ಸಮಸ್ಯೆಗಳು. 3ನೇದಾಗಿ ಬಂದು ನೀವು ಕೊಟ್ಟಂತ ಹಣ ವಾಪಸ್ ಬರದೇ ಇರೋದು ಒಂದ್ ಕಡೆ, ಅದೇ ಇನ್ವೆಸ್ಟ್ಮೆಂಟ್ ಮಾಡಿದ ಕಡೆ ಆಗದೆ ಇರುವಂತದ್ದು. ಕೆಲವರು ಯಾವ್ದೋ ಬಿಸ್ನೆಸ್ ದುಡ್ಡು ಕೊಟ್ಟಿರ್ತಾರೆ ಕೆಲಸ ಮಾಡ್ಸಕ್ಕೆ, ಕೆಲವು ಕೆಲಸಗಳನ್ನ ಮಾಡಿಸ್ತಾರೆ. ಈಗ ಮನೆ ಕಾಂಟ್ರಾಕ್ಟರ್ಗಳು ಎಲ್ಲ ಹಣ ಕೊಟ್ಬಿಟ್ಟಿರ್ತಾರೆ ಎಲೆಕ್ಟ್ರಿಷಿಯನ್ಸ್ಗೆ, ಅವ್ರೆಲ್ಲರಿಗೂ ಅವರಿಂದ ಹಣ ಬರಲ್ಲ, ಕೆಲಸನೂ ಆಗಲ್ಲ. ಈ ತರ ಸಮಸ್ಯೆಗಳು ನಿಮ್ಮ ಬಿಸ್ನೆಸ್ಗೆ ಅನುಗುಣವಾಗಿ ಸಮಸ್ಯೆಗಳು ಬರ್ಬೋದು. ಹಾಗಾಗಿ ಹಣವನ್ನ ಇದು ಮಾಡ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರಿ. ಕೆಲವರಿಗೆ ಅವರ ಹಣ ಕಳ್ಳತನೂ ಆಗ್ಬಹುದು. ಈಗ ಹಣ ಮನೇಲಿ ಇಟ್ಟಿರ್ತಾರೆ, ಗೋಲ್ಡ್ ಇಟ್ಟಿರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಕಳ್ಳತನ ಕೂಡ ಆಗೋ ಸಾಧ್ಯತೆ, ಕಾಣಿಸ್ದೇ ಇರೋ ತರ ಆಗೋ ಸಾಧ್ಯತೆ ಕೂಡ ಇರುತ್ತೆ. ನಮ್ಮ ವಸ್ತುಗಳ ಬಗ್ಗೆ ನಮಗೆ ಬಹಳ
ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ ಕುಂಭರಾಶಿಯಲ್ಲಿ ಜನಿಸಿದಂಥವ್ರು. 3ನೇ ಮನೇಲಿ ಇರುವಂತಹ ಕುಜಗ್ರಹ ನಿಮ್ಮ ಒಂದು ಸಿಬ್ಲಿಂಗ್ಸ್ ಏನಿರ್ತಾರೆ, ನಿಮ್ಗಿಂತ ಚಿಕ್ಕವರು, ತಂಗಿ ತಮ್ಮ, ಇವರ ಜೀವನದಲ್ಲಿ ಮ್ಯಾರಿಟಲ್ ಲೆವೆಲ್ ಇಶ್ಯೂಸ್ ಆಗ್ಬೋದು. ಬಹಳ ಕೇರ್ಫುಲ್ ಆಗಿರ್ಬೇಕು. ಅವ್ರಿಗೂ ನಿಮ್ಮ ಮಧ್ಯೆ ಒಂದು ಮನಸ್ತಾಪ ಕೂಡ ಬರ್ಬೋದು. 2ನೇ ಮನೇಲಿ ಇರುವಂತಹ ಶನಿಗ್ರಹ ಇದು ಬಂದು ಪಂಚಮದಿಂದ ದಶಮವಾಗಿರೋದ್ರಿಂದ ಮಕ್ಕಳಿಗೆ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ನಿಮ್ಮ ಮಕ್ಕಳು ಉದ್ಯೋಗ ಇಲ್ಲದೆ ಕಷ್ಟಪಡ್ತಿದ್ರೆ ಉದ್ಯೋಗ ಪ್ರಾಪ್ತಿ ಆಗುತ್ತೆ. 6ನೇ ಮನೆಯಲ್ಲಿರುವಂತಹ ಗುರುಗ್ರಹ 12ನೇ ಮನೆಯನ್ನು ನೋಡೋದ್ರಿಂದ ನಿಮ್ಮ ಒಂದು ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಆರೋಗ್ಯದಲ್ಲಿ ಸಮಸ್ಯೆಗಳೆಲ್ಲ ಇರುತ್ತೆ, ಸುಧಾರಣೆಗಳಾಗುತ್ತೆ. ರಾಷ್ಟ್ರಾಧಿಪತಿ 2ನೇ ಮನೆ, 12ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿ ಇರೋದ್ರಿಂದ ಯೂಶುವಲ್ ಆಗಿ ಆಸ್ಪತ್ರೆಗಳಿಗಾಗಿ ಹಣ ಕಳ್ಕೊಳ್ಳುವಂತ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಓಡಾಟ ತಿರುಗಾಟಗಳು ಅತಿ ಹೆಚ್ಚಾಗಿರುತ್ತೆ. ಇದರಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕಾಗುತ್ತೆ. ಪಂಚಮ ಭಾವದಲ್ಲಿರುವಂತಹ ಶುಕ್ರ ನಿಮ್ಮ ರಾಶಿಯಲ್ಲಿ ಪಂಚಮದಲ್ಲಿರುವಂತಹ ಶುಕ್ರನಿಂದ ಯೂಶುವಲ್ ಆಗಿ ನಿಮ್ಮ ಮಕ್ಕಳು ಪ್ರಾಪರ್ಟಿನ ಖರೀದಿ ಮಾಡ್ತಾರೆ. ಆಮೇಲೆ ಪಂಚಮಾಧಿಪತಿ ಬುಧಗ್ರಹ ಅಲ್ಲೇ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿದೆ. ಸ್ಕೋರ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಎಜುಕೇಶನ್ ಹೊಸ ಕೋರ್ಸ್ ಮಾಡೋರಿಗೆ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿರುವಂತವ್ರು, ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇರ್ತಾರೆ, ಅವರೆಲ್ಲರಿಗೂ ಕೂಡ ಈ ಒಂದು ಟೈಮ್ ಪೀರಿಯಡ್ ಬಹಳ ಚೆನ್ನಾಗಿದೆ. ಸಂತಾನದ ಅವಕಾಶ ಅತಿ ಹೆಚ್ಚಾಗುತ್ತೆ. ಆಮೇಲೆ ಪ್ರಾಪರ್ಟಿ ಖರೀದಿನೂ ಆಗುತ್ತೆ. ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರ್ತಾರೆ. ಜಾಬ್ಗೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಜಾಬ್ ಅಲ್ಲಿ ಹುಡುಕ್ತಿರೋರಿಗೆ ಬಹಳ ಅನುಕೂಲ. ಜಾಬ್ ಅಲ್ಲಿ ಬಹಳಷ್ಟು ಪಾಸಿಟಿವ್ ಚೇಂಜಸ್ ಆಗುತ್ತೆ. ಯಾಕೆಂದ್ರೆ 3ನೇ ಮನೆ ಇರೋದ್ರಿಂದ ಸ್ಥಳ ಬದಲಾವಣೆ. ಈಗ ನೀವು ಒಂದು ಜಾಬ್ಗೋಸ್ಕರ ಒಂದು ಪ್ಲೇಸ್ ವರ್ಕ್ ಮಾಡ್ತಾ ಇದ್ದೀರಾ, ಸ್ಥಳ ಬದಲಾವಣೆ, ನಿಮ್ಮ ರೆಸಿಡೆನ್ಸ್ ಚೇಂಜ್ ಆಗುತ್ತೆ. ವರ್ಕ್ ಮಾಡ್ತಿರುವಂತ ಪ್ಲೇಸ್ ಮ್ಯಾಕ್ಸಿಮಮ್ ಚೇಂಜಸ್ ಆಗುತ್ತೆ. ಸೊ ಇಷ್ಟು ವಿಚಾರಗಳು ಕುಂಭರಾಶಿಗೆ ಸಂಬಂಧಿಸಿದ್ದು.